2 ದಿನಗಳ ಹಿಂದೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರ್ಹದ್ನಲ್ಲಿರೋ ಒಂದು ಲೇಔಟಲ್ಲಿ ಒಂದು ಘಟನೆ ನಡೆದಿತ್ತು. ಅದರಲ್ಲಿ 2 ವೀಲರ್ ಮತ್ತು ಕಾರ್, ಅದು ಔಡಿ ಕಾರ್ ಒಂದಕ್ಕೊಂದು ಎದುರ ಬದರ ಆಕ್ಸಿಡೆಂಟ್ ಆಗಿ ಅದರಲ್ಲಿ ನಮೀಶ್ ಅನ್ನೋಂಥ ಒಬ್ಬ 9ನೇ ಕ್ಲಾಸ್ ಓದ್ತಾ ಇದ್ದಂಥ ಹುಡುಗಂದು ಸಾವಾಗಿತ್ತು. ಆ ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿದ್ದು, ಅವರು ರೀಲ್ಸ್ ಮಾಡೋವಂಥ ಒಂದು ಕೆಲಸಕ್ಕೆ ಮುಂದಾಗಿ ಬೈಕ್ ಮತ್ತು ಕಾರ್ ಎದುರಂಬದ್ರ ಬಂದಾಗ ಯಾವ ರೀತಿ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ ಅನ್ನೋಂಥದ್ದನ್ನು ಮೊಬೈಲಲ್ಲಿ ಶೂಟ್ ಮಾಡಬೇಕಾದ್ರೆ ಆ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲಿ ಸಾವಾಗಿದ್ದು ನಮಗೆ ಗಮನಕ್ಕೆ ಬಂದಿತ್ತು. ಅದಾದಮೇಲೆ ಮೃತ ಹೊಂದಂಥ ಅವರ ಪೋಷಕರ ಕಡೆಯಿಂದ ನಾವು ಕಂಪ್ಲೇಂಟನ್ನು ತೊಗೊಂಡಿದ್ವಿ. ಆ ಕಂಪ್ಲೇಂಟ್ ತೊಗೊಂಡು ನಾವು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆ ಗಾಡಿಯನ್ನು ಓಡಿಸ್ತಾ ಇದ್ದಿದ್ದು ಸಂತೋಷ್ ನಾಗರಾಜ್ ರಾಯ್ಕರ್ ಅನ್ನುವಂಥ ಒಬ್ಬ 17 ವರ್ಷದ ಹುಡುಗ. ಆತ ಕೂಡ ಮೈನರ್ ಇದ್ದಾನೆ. ಮತ್ತು ಆ ಗಾಡಿ ಅವ್ರ ತಂದೆ ನಾಗರಾಜ್ ರಾಯ್ಕರ್ ಅನ್ನೋಂಥವ್ರಿಗೆ ಬಿಲಾಂಗ್ ಆಗುತ್ತೆ ಅನ್ನೋವಂಥದ್ದು. ಮತ್ತು ಈ ರೀತಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಅವಕಾಶ ಇರುವಂಥದ್ದು, ಮೈನರ್ಸ್ ಏನಾದರೂ ಗಾಡಿ ಚಾಲನೆ ಮಾಡ್ತಾಯಿದ್ರು ಅಂದರೆ ಅದರ ಯಾರು ಪೋಷಕರು ಇರ್ತಾರೆ ಮತ್ತು ಆ ಗಾಡಿ ಓನರ್ ಯಾರು ಇರ್ತಾರೆ ಅವ್ರು ಜವಾಬ್ದಾರರಾಗ್ತಾರೆ ಅನ್ನೋವಂಥದ್ದು. ಅದರ ಹಿನ್ನೆಲೆಯಲ್ಲಿ ಸಂತೋಷ್ ನಾಗರಾಜ್ ರಾಯ್ಕರ್ ಆ ಹುಡುಗನ್ನ ಮತ್ತು ಅವ್ರ ತಂದೆ ನಾಗರಾಜ್ ರಾಯ್ಕರ್ ಇಬ್ಬರೂ ನಾವು ವಶಕ್ಕೆ ತೊಗೊಂಡು ನಿನ್ನೆ ವಿಚಾರಣೆ ಪಡಿಸಿ ಅವ್ರನ್ನ ದಸ್ತಗಿರಿ ಮಾಡುವಂಥದ್ದು ಮಾಡಿದ್ದೇವೆ. ಪ್ರಕರಣ ಏನಿದೆ ಫಿರ್ಯಾದಿದಾರರು ಕೊಟ್ಟಿದ್ದು ಮತ್ತು ನಮ್ಮ ತನಿಖೆಯಲ್ಲಿ ಕಂಡು ಬಂದದ್ದು 105 BNS ಅಂತ, ಈ ಹಿಂದೆ 304 IPC ಅಂತಿತ್ತು. ಅಂದರೆ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ. ಅಂದರೆ ಈ ಒಂದು ಕೃತ್ಯ ಒಂದು ಕೊಲೆ ಪ್ರಕರಣಕ್ಕೆ ಸಮಾನವಾದ್ದು, ಆದರೆ ಕೊಲೆ ಮಾಡೋ ಉದ್ದೇಶ ಹೊಂದಿರೋದಿಲ್ಲ ಅನ್ನೋಂಥದ್ದು ಈ ಒಂದು ಸೆಕ್ಷನ್ಗಳಲ್ಲಿ ಇರುವಂಥದ್ದು. ಯಾಕಂದರೆ ಅಪ್ರಾಪ್ತ ಬಾಲಕರು ಗಾಡಿ ತೊಗೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಪಘಾತ ಆಗಿ ಅದು ಸಾವಾಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದೇ ರೀತಿ ಅಜಾಗರೂಕತೆಯಿಂದ ವಾಹನ ಚಲಾಯಿಸಬಾರ್ದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಷ್ಟಾಗಿಯೂ ಕೂಡ ಈ ಒಂದು ಘಟನೆ ನಡೆದಿತ್ತು. ಭಾಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಹುಡುಗ ಒಬ್ಬನೇ ಮಗ ಇದ್ದ ಅನ್ನುವಂಥದ್ದು, ಇನ್ನೊಂದು ಹೆಣ್ಮಗು ಇದ್ದು ಅನ್ನುವಂಥದ್ದು. 2 ಮಕ್ಕಳಲ್ಲಿ ಇದ್ದಂಥ ಒಬ್ಬ ಮಗ ತೀರ್ಕೊಂಡಿದ್ದಾನೆ. ನಮಗೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಭಾಳ ಬೇಸರ ಆಗಿತ್ತು. ಅದಾದಮೇಲೆ ಕಾನೂನಲ್ಲಿ ಏನು ಅವಕಾಶ ಇದೆ ಆ ಪ್ರಕಾರ ಇಬ್ಬರೂ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ಅರೆಸ್ಟ್ ಮಾಡಿದ್ದೇವೆ. ನಾಗರಾಜ್ ರಾಯ್ಕರ್ ಏನಿದ್ದಾರೆ ಅವರಿಗೆ ಜುಡಿಷಿಯಲ್ ಕಸ್ಟಡಿ ಕೊಡಲಾಗುತ್ತೆ. ಮತ್ತು ಆ ಹುಡುಗ ಸಂತೋಷ್ ನಾಗರಾಜ್ ರಾಯ್ಕರ್ ಏನಿದ್ದಾನೆ ಅವನಿಗೆ ಜುವೆನೈಲ್ ಹೋಮ್ ಏನಿದೆ ಅಲ್ಲಿಗೆ ಕಳಿಸುವಂಥದ್ದಾಗುತ್ತೆ. ಉಳಿದ ಕಾನೂನು ಪ್ರಕ್ರಿಯೆ ಅವರಿಗೆ ಅವಕಾಶ ಇದೆ. ಮತ್ತು ತನಿಖೆಯನ್ನು ಉತ್ತಮ ರೀತಿಯಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಒಳಗೊಂಡಂತೆ ಪೂರ್ಣ ಮಾಡಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಈ ಮುಖಾಂತರ ನಾನು ಎಲ್ಲ ಪೋಷಕರಿಗೂ ಮತ್ತು ಎಲ್ಲ ನಾಗರಿಕರಿಗೂ ಮನವಿ ಮಾಡುವಂಥದ್ದು, ಅಪ್ರಾಪ್ತ ಬಾಲಕಿಯರಿಗೆ, ಅಪ್ರಾಪ್ತ ಮಕ್ಕಳಿಗೆ ವಾಹನವನ್ನು ಚಲಾಯಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಹಂಗೆ ಕೊಟ್ಟಂಥ ಸಂದರ್ಭದಲ್ಲಿ ಏನಾದರೂ ಅಪಘಾತ ಆಯಿತು ಅಥವಾ ಏನಾದರೂ ಬೇರೆ ರೀತಿ ಕೃತ್ಯಗಳು ನಡೆದಿತ್ತು ಅಂತಂದರೆ ಅಪ್ರಾಪ್ತ ಮಕ್ಕಳ ಜೊತೆಗೆ